ಏನು ರಾಜಕಾರಣ ಏನಿಲ್ಲ ಇಲ್ಲಿ. ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡಿರುವಂಥ ನಮ್ಮ ರಾಹುಲ್ ಗಾಂಧೀಜಿಯವರು ಈ ವೋಟ್ ಚೋರಿ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ನಡೆದಿರುವಂಥ ಸತ್ಯವನ್ನು ಇತ್ತೀಚಿನ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ಸಹ ಅದನ್ನು ಪ್ರಚಾರಿತವಾಗಿರುವಂಥ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದೊಂದು ಕ್ಷೇತ್ರದಲ್ಲಿ 25-30 ಸಾವಿರ ವೋಟನ್ನು ಆ ಕಾಲದಲ್ಲಿ ಅವರು ಇದು ಮಾಡಿಕೊಂಡು ಗೆದ್ದು ಬರುವಂಥ ಚಾನ್ಸಸ್ ಮಾಡ್ಕೊಂಡು ಬಂದಿದ್ದನ್ನು ನೀವೆಲ್ಲ ನೋಡಿದ್ದೀರಿ. ಇವತ್ತು ದೇಶಾದ್ಯಂತ ಕರೆ ಕೊಟ್ಟ ನಂತರ ಇವತ್ತು ನಾವೆಲ್ಲ ಕರ್ನಾಟಕದ ಭಾಗದಿಂದ MLAಗಳು MP ಗಳು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲ ನಾವು ಇವತ್ತು ಡೆಲ್ಲಿಗೆ ಬಂದಿದ್ದೀವಿ. ಒಂದು ಹೋರಾಟದ ಚಾಲನೆಗೆ ಬಂದಿದ್ದೀವಿ. ಖುಷಿ ಆಗುತ್ತೆ. ಸೋಲಿನ ಹತಾಶೆಯಿಂದಾಗಿ ಈ ಒಂದು ವೋಟ್ ಚೋರಿ ರ್ಯಾಲಿ ಮಾಡ್ತಿದೆ ಅಂತ ಬಿಜೆಪಿ ಮತ್ತೆ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಸರ್ ಅವ್ರು ಏನು ಹೇಳಿದ್ರು ಹೇಳಿ, ದೇಶದಲ್ಲಿ 420 ಏನೋ ಹೇಳ್ತಿದ್ರಲ್ಲ, ಏನು 400 ಸೀಟ್ಗೆ ಮೇಲೆ ಆ ಥರ ಹೇಳ್ಕೊಂಡು ಬಂದಂಥವ್ರು ಎಲ್ಲಿಗೆ ಹೋಗಿದ್ರು ಅವ್ರು ನೋಡಿದ್ರಲ್ಲ. ಅಂದರೆ ಅವರೆಲ್ಲ ಒಂದು ಗೊಂದಲ ಇತ್ತು ಸುಮ್ಮನೆ ಹೇಳ್ಕೊಂಡು ಬಂದಿದ್ದು ಬಿಟ್ಟರೆ ಇವತ್ತು ಇಡೀ ದೇಶದಲ್ಲಿ ನಡೆದಿರೋ ಘಟನೆ ನಾವು ಸುಮ್ಮನೆ ಹೇಳಕ್ಕೆ ನಮಗೇನು ಬೇರೆ ಕೆಲಸ ಇಲ್ವಾ? ಇದು ನೋಡಿ, ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಆಡಳಿತವನ್ನು ಹಿಡಿತದಲ್ಲಿ ಇಟ್ಕೊಂಡು ಏನು ಮಾಡೋಕ್ಕೂ ಬಿಡಲ್ಲ. IT ಇರ್ಬೋದು ಮತ್ತು ED ಇರ್ಬೋದು, ಆಮೇಲೆ ಎಲೆಕ್ಷನ್ ಕಮಿಷನ್ ಇರ್ಬೋದು, ಎಲ್ಲರನ್ನ ಹಿಡಿತದಲ್ಲಿ ಇಟ್ಕೊಂಡು ಯಾವುದೇ ವಿರೋಧ ಪಕ್ಷಗಳಿಗೆ ಯಾವುದೂ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಇವತ್ತೊಂದು ದೊಡ್ಡ ಮೆಸೇಜ್ ಕೊಡಬೇಕನ್ನೋದು ಇವತ್ತು ದೇಶಾದ್ಯಂತ ಬಂದಿದ್ದೀವಿ. ಖಂಡಿತ ಇದು ಗೆಲುವಾಗುತ್ತೆ ಅನ್ನೋದು ನಮ್ಮ ಬಯಕೆ. ವೋಟ್ ಚೋರ್ ಗದ್ದಿ ಚೋಡ್ ಅಂತ ಇವತ್ತು ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟ ಹಾಗೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಕ್ಷೇತ್ರದಿಂದ ಕೂಡ ಜನ ಬಂದಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಏನು ಸಂವಿಧಾನಿಕವಾದಂಥ ಏನು ಮತದಾನದ ಹಕ್ಕಿದೆ ಆ ಹಕ್ಕು ಯಾವತ್ತೂ ಕೂಡ ಅದು ಅಬಾಧಿತವಾಗಿರಬೇಕು. ಒಂದು ದೇಶಕ್ಕೆ, ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇವತ್ತು ಅವರುಗಳ ನೇತೃತ್ವದಲ್ಲಿ ನಾವು ಇದನ್ನು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಂದು ಇದಕ್ಕೆ ನಿಮ್ಮ ರ್ಯಾಲಿಗೆ ಪುಷ್ಟಿ ನೀಡೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು SIT ಚಾರ್ಜ್ ಶೀಟ್ ಹಾಕಿದೆ. ಆಳಂದ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಹೌದು, ಆಳಂದ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಮಹದೇವಪುರ ಇರಬಹುದು. ಯಾಕಂದರೆ ವೋಟ್ ಚೋರಿಯನ್ನು ಮೊದಲನೇದಾಗಿ ಕಂಡು ಹಿಡಿದಿದ್ದೇ ಮಹದೇವಪುರ ಕರ್ನಾಟಕ ರಾಜ್ಯದಲ್ಲಿ. ಆಳಂದಲ್ಲಿ ಕೂಡ ಅದು ಸಾಬೀತಾಗಿದೆ. ಬಹಳಷ್ಟು ಜಾಗದಲ್ಲಿ ಈ ರೀತಿ ಆಗಿದೆ. ಅದಕ್ಕೆ ಬೆಳಕನ್ನು ಚೆಲ್ಲಲಿಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ, ದೇಶದ ಮತದಾರ ಬಾಂಧವರ ಹಕ್ಕನ್ನು ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ಬಿಜೆಪಿ ಆರೋಪ ಮಾಡ್ತಾ ಇದೆ ಈ ವೋಟ್ ಚೋರಿ ಫೇಲ್ಯೂರ್ ಆಯಿತು ಬಿಹಾರದಲ್ಲಿ. ನೋಡಿ, ಅವ್ರು ಏನು ಮಾಡಿದ್ದಾರೆ, ಎಷ್ಟು ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ, SIR ಮಾಡಿ ಏನೇನು ಆಗಿದೆ ಅವಾಂತರಗಳು ಅನ್ನೋದನ್ನು ಸಾಕ್ಷಿ ಸಮೇತ ಇಲೆಕ್ಷನ್ ಕಮಿಷನ್ಗೆ 1-10 ಬಾರಿ ಬರೆದ್ರೂ ಕೂಡ ಇಲೆಕ್ಷನ್ ಕಮಿಷನ್ನು ಈ ಒಂದು ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಇನ್ನು ನಮಗೆ ಉಳಿದಿರೋದು ಒಂದೇ, ಗಾಂಧೀಜಿಯವರ ಹೇಳಿಕೊಟ್ಟಂಥ ದಾರಿ ಒಂದೇ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.